ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರೈತ ಸಂಪರ್ಕ ಕೇಂದ್ರಕ್ಕೆ ಲೋಕಾಯುಕ್ತರ ದಿಢೀರ್ ಭೇಟಿ ಪರಿಶೀಲನೆ. ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಜಾನ್ ಆಂಟೋನಿ ಅವರು ರೈತ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಚಿತ್ತಾಪುರ ದಿಢೀರನೆ ಭೇಟಿ. ತೊಗರಿಬೇಳೆ ಮತ್ತು ಉದ್ದಿನಬೇಳೆ 5 ಕೆಜಿ ಪ್ಯಾಕೆಟ್ಗಳು ಮತ್ತು ಪೈಪುಗಳು ಕೊಟ್ಟರಿ. ಪೈಪುಗಳು ಹೆಸರು ಸದಾನ್ ಬಿಡಿ ಪಿಪಿ 75 4 ಕೆಜಿ CM2 4 CM2 ಪರಿಶೀಲನೆ ಮಾಡಿದ್ದಾರೆ. ಎಸ್ಪಿ ಅವರು ಸೂಚನೆ ಕೊಟ್ಟಿದ್ದಾರೆ. ರೈತರಿಗೆ ಏನು ಸೌಲಭ್ಯಗಳು ಸಿಗಬೇಕು ಆದಷ್ಟು ಬೇಗ ಪರಿಶೀಲಿಸಬೇಕು ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದ್ದಾರೆ. ರವೀಂದ್ರ ಕೃಷಿ ರೈತ ಚಿತ್ತಾಪುರ ಆರೋಪ, ಲಾಟರಿ ಸರಿಯಾಗಿ ಆಡ್ತಾ ಇಲ್ಲ ಸರ್. ನಾವು ಒಂದು ಟೈಮಿಗೆ ಲಾಟರಿ ಮಾಡುವಾಗ ಬರ್ತೀವಿ ಸರ್, ಇಲ್ಲ ಅಂದ್ರೆ ನಾವು ಲಾಟರಿ ಮಾಡುವಾಗ ನಾವು ಬರೋದಿಲ್ಲ ಅಂತ ಹೇಳಿ ಎಸ್ಪಿ ಎದುರಿಗೆ ನೋವನ್ನ ಹೇಳಿಕೊಂಡಿದ್ದಾರೆ. ಜಾನ್ ಆಂಟೋನಿ ಎಸ್ಪಿ ಅವರು ಕೃಷಿ ಅಧಿಕಾರಿಗೆ ಪ್ರಶ್ನೆ ಕೇಳಿದ್ದಾರೆ. ಪೈಪ್ಗಳು ಎಷ್ಟು ಸಾವಿರಾರು ಪೈಪ್ಗಳು ಕಚೇರಿಯಲ್ಲಿ ಬಿದ್ದಿದೆ, ರೈತರಿಗೆ ಕೊಡ್ತೀರಾ ಮತ್ತು ಇದೆಲ್ಲ ಹಾಳಾಗಿ ಹೋಗುತ್ತೆ, ಬಿಸಿಲಲ್ಲಿ ಬಿದ್ದಿದೆ. ಕೃಷಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು. ಕೃಷಿ ಸಹಾಯಕ ನಿರ್ದೇಶಕರು ಸಂಜೀವ್ ಕುಮಾರ್ ಸರ್, ನಾವು ಆದಷ್ಟು ಬೇಗ ಪೈಪುಗಳು ಮತ್ತು ತಾಡಪತ್ರಗಳು ಎಲ್ಲರೂ ಕೂಡ ಸರಬರಾಜು ಮಾಡ್ತೀವಿ ಸರ್ ಅಂತ ಎದುರುಗಡೆ ರೈತರಿಗೆ ಆದಷ್ಟು ಬೇಗ ತಲುಪಿಸ್ತೀವಿ ಸರ್ ಅಂತ ಹೇಳಿದ್ದಾರೆ. ಎಸ್ಪಿ ಆಂಟೋನಿ, ಡಿಎಸ್ಪಿ ಮಂಜುನಾಥ್, ಧ್ರುವತಾರ, ಇನ್ಸ್ಪೆಕ್ಟರ್ ಕೃಷಿ ಸಹಾಯಕ ಅಧಿಕಾರಿ ಸಂಜೀವ್ ಕುಮಾರ್, ಬಸವರಾಜ್ ಬಂಗ್ರಗಿ, ಪೊಲೀಸ್ ಸಿಬ್ಬಂದಿಗಳು ಬಸವರಾಜ್, ಸಿದ್ದರಾಮಪ್ಪ, ಸಂತೋಷಮ್ಮ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಶಿವಕುಮಾರ್, ಎಸ್ಕೆ ಹಿರೇಮಠ್, ಕಲಬುರಗಿ, ಬಂಗಾರದ ಗಣಿ ನ್ಯೂಸ್. ಅಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ? ಟಾರ್ಪಲಿನ್ ಬೇಕು ಈಗ ಜನರಲ್ ಬ್ಯಾಂಕ್ ಸದ್ಯಕ್ಕೆ ಓಪನ್ ಆಗಿ ಕೊಡ್ತಾರೆ. ನಮ್ಮದು ರೆಗ್ಯುಲರ್ ಹೋಗ್ತಿದ್ರೆ ಓಕೆ ಕೊಡ್ತೀವಿ ಮೇಡಂ. ಹಂಗೆ ಬಂದು ಡೈರೆಕ್ಟ್ ತಗೊಂಡ್ರೆ ಜನರಲ್ ಬ್ಯಾಂಕ್ ಈಗ ಸಾಕಷ್ಟು ಐತೆ ಮೇಡಂ. ಯಾರು ಬಂದರೂ ಕೊಡ್ತೀವಿ. ಅವ್ರ ಕೇಸ್ ಅನ್ನ ನೋಡ್ಕೊಂಡು ಇದು ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಇದೆ? ಇದು 8.6 ಇದೆ ಸರ್. ಇದೇನಿದು ಸ್ಪ್ರಿಂಕ್ಲರ್ ವೈಸ್ ರೈಟ್ ಸರ್. ಎಕ್ಸ್ಟ್ರಾ ಜಾಯಿಂಟ್ಸ್ ಇದೆ. ಯಾವ ಬಂದಿದ್ದೀವಲ್ಲ ಈಗ ಆ ಪೈಪ್ ಇದೆ ಅಲ್ಲ, ಅದು ಸ್ಕ್ರೀನ್ ಬರ್ತಾ ಇದೆ ಸರ್. ಯಾರ್ದು ಅದು ನೋಡಿ ಒಂದು ನಿಮಿಷ, ಅದು ನಿಮಗೆ ಗುಲ್ಬರ್ಗದಿಂದ ಫೋನ್ ಬಂದಾಗೆ ಆಗ್ತದೆ ಮೇಡಮ್. ಅದು ಗುಲ್ಬರ್ಗದಿಂದ ಈಗ ಬಂತು. ಎಲ್ಲ ಕಡೆಯಿಂದ ಬರ್ತದೆ. ಅಲ್ಲ ರೀ, ನಾನು ಅದೇ ಹೇಳಿಲ್ಲ, ಅದನ್ನ ಆರ್ಡರ್ ಮಾಡೋದೇ ಇಲ್ಲ. ಅವ್ರು ಮಾಡೋದಾ? ಯಾರು? ಡಿಸ್ಟ್ರಿಕ್ಟ್ ಆಫೀಸಿಂದ ಅವರೇ ಆರ್ಡರ್ ಮಾಡೋದು. ಅದು ಇದನ್ನ ಎಲ್ಲ ಪ್ರೋಗ್ರಾಮ್ಸ್ ಡಿವೈಡ್ ಆಗಿದ್ರೆ ಡಿಸ್ಟ್ರಿಕ್ಟ್ ಆಫೀಸ್ ಅದೇ ರೀ, ಡಿವೈಡ್ ಆಗ್ತದೆ. ಬಟ್ ಪೇಮೆಂಟ್ ಮಾಡೋದೇ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಾ ನೀವು ಅಥವಾ ಅವ್ರು ಯಾವಾಗ ಖರ್ಚಾಗುತ್ತೆ ಅವಾಗ ಮಾಡ್ತೀರಾ? ಸರಿ, ಯೂಶಲಿ ಸರ್ ರೂಟೀನ್ ಪ್ರೋಗ್ರಾಮ್ನಾಗ ರೆಗ್ಯುಲರ್ ಪ್ರೋಗ್ರಾಮ್ನಾಗೆ ಮಾಡ್ತಾ ಇರ್ತೀವಿ ಸರ್. ಸಪೋಸ್ ಏನಾದರೂ ಈಗ ಮಾರ್ಚ್ ಲಾಸ್ಟ್ ಏನಾದರೂ ಇತ್ತಂದ್ರೆ ಸರ್ ಅವಾಗ ಇದು ಮಾಡ್ತೀವಿ ಸರ್. ಅಡ್ವಾನ್ಸ್ ಅಂದರೆ ಪೇಮೆಂಟ್ ಕರ್ಸ್ಕೊಂಡು ಬರ್ತೀವಿ ಸರ್. ಅಲ್ಲ, ಒಂದು ನಿಮಿಷ, ಅದನ್ನ ಡಿಮ್ಯಾಂಡ್ ನೀವು ಕೇಳಿದ್ದ ಅಥವಾ ಅವರೇ ಕಳಿಸಿದ್ದ? ಈ ಪೈಪ್ಸ್ ಮತ್ತೆ ಅದರ ಐಟಮ್ಸ್ ಇಲ್ಲೇನಿದೆ ಅದನ್ನ ನೀವು ಡಿಮ್ಯಾಂಡ್ ಮಾಡ್ತೀರಾ ಅಥವಾ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಹೋಗ್ಲಿ? ನಾನು ಅದನ್ನ ಕೇಳೋದಿಲ್ಲ. ನಿಮ್ದು ರಿಕ್ವೈರ್ಮೆಂಟೇ ಇಲ್ಲಪ್ಪ. ಫಾರ್ ಎಕ್ಸಾಂಪಲ್ ವಾಟ್ ಐ ಮೀನ್ ಟು ಸೇ, ನಿಮ್ದು ರಿಕ್ವೈರ್ಮೆಂಟ್ ಇಲ್ಲ. ಈಗ ನೀವು ರಿಕ್ವೈರ್ಮೆಂಟ್ ಇಲ್ಲ, ನಮ್ಗೆ ಬೇಡ ಸಮಯ ಅಂತ ನಮಗೆ ಬೇಡ ಆದ್ರೂ ಕಳಿಸ್ತಾರೆ ಅವರು. ಸರ್ ನಾವು ಎಕ್ಸ್ಟೆನ್ಷನ್ ಮಾಡ್ಬೇಕು ಸರ್. ಟೆಕ್ನಾಲಜಿ ಅಂದರೆ ಸರ್ ಫಾರ್ಮರ್ಸಿಗೆಲ್ಲ ಅವೇರ್ನೆಸ್ ಮಾಡಿ ಇದು ಮಾಡ್ಬೇಕು ಸರ್. ಈಗ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಏನು ಬರುತ್ತಲ್ಲ ಸರ್, ಪ್ರತಿಯೊಂದು ನಮ್ಮ ಸೀಡ್ಸ್ ಇಟ್ಕೊಂಡು ಟ್ರೈಕೋಡರ್ಮ ಮೈಕ್ರೋನ್ಯೂಟ್ರಿಯೆಂಟ್ ಇಟ್ಕೊಂಡು ಎನಿ ಟೆಕ್ನಾಲಜಿ ಫಾರ್ಮ್ ಮೆಕನೈಸೇಷನ್ ಆರೆಂಜ್ ಸ್ಪ್ರಿಂಕ್ಲರ್ ಆರೆಂಜ್ ಮೈಕ್ರೋ ಇರಿಗೇಷನ್ ಸರ್. along with the distribution in the section we have to do the major extension. Sir, now the extension ಅಮೌಂಟ್ ಜಾಸ್ತಿ ಆಗ್ತದೆ ಅಂತ ಈಗ ಏನಾಗಿದೆ ಸರ್, along with ಇಲ್ಲ ಅಂತಂದ್ರೆ ಫೀಲ್ಡ್ ಎಲ್ಲ ಟ್ರೈನಿಂಗ್ ಮಾಡ್ತೀವಿ ಸರ್. ಜೊತೆಗೆ ಒಂದು 7 days ಬಂದಾಗ ಎಷ್ಟು ಅಪ್ಲಿಕೇಶನ್ ಅಂತ ಅದರಲ್ಲಿ 80 ಒಳಗೆ ಬಂದ್ರೆ ಎಲ್ಲರಿಗೂ ಅಪ್ಲೈ ಮಾಡ್ತಾರೆ. 80 ಮ್ಯಾಗ ಅಬೋವ್ ಹೋಯ್ತು ಅಂದ್ರೆ ಲೆಟರ್ ಮಾಡ್ತಾರೆ ಸರ್. ಇಲ್ಲಿ ಕಟ್ತೀವಿ ಸರ್.
ಎವ್ರಿ ಥರ್ಡ್ ಮಂಡೇ ಥರ್ಡ್ ಮಂಡೇ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ರಿಪೀಟ್ ಮತ್ತೆ ಮೇಡಮ್ ಇನ್ನೂ ಕಮ್ಮಿ ಹೋಗಿದ್ದು ಜನರಲ್ ಸ್ವಯಂ ಐತಲ್ರಿ ಸರ್ ಇನ್ನೊಂದು ಒಂದು ವಾರದ ಚಾಲ ಮುಗಿತದೆ ಜನರಲ್ ಲಾಟ್ರಿ ಹಾಕ್ತಾರೆ ಪೇಪರ್ದಾಗ ನೋಟಿಫಿಕೇಶನ್ ನಡೆವ ಅಂತೇಸಿ ಅರ್ಜಿ ಹಾಕಿದ್ಮೇಲೆ ಲಾಟ್ರಿ ಬರಲಿ ಹೋಗ್ಲಿ ಹಾಕ್ತಾರ ಅಂತ ಈಗ ಇಂಥ ರೈತರು ಏನು ಮಾಡ್ತಾರ ಸೀದಾ ಬರ್ತಾರೆ ತಾಡ್ಪತ್ರಿ ಅಂದಾಗ ಕೊಡಪ್ಪ ಅಂತಾರ ಅವ್ರಿಗೆ ಲಾಟ್ರಿ ಹಾಕೋದನ್ನು ಗೊತ್ತಾಗಲ್ಲ ತಂದು ಅರ್ಜಿ ಹಾಕೋದು ಗೊತ್ತಾಗಲ್ಲ ಒಣ ಪಾಣಿ ರೊಕ್ಕ ತಂದು ಕೊಟ್ರೆ ಸೀದಾ ಕೊಡಂಗೆ ಆಗ್ಬೇಕ್ರಿ ಇದು ಲಾಟ್ರಿ ಸಿಸ್ಟಮ್ ಅಂತಂದ್ರೆ ಏನು ಲಾಟ್ರಿ ಯಾವುದಕ್ಕೆ ಇಷ್ಟೊಂದು ಬಿದ್ಕೊಂಡಿದೆಯಲ್ಲ ಸರ್ SCPTS ಏನಿದೆ ಸರ್ ಪ್ರೋಗ್ರಾಮ್ ಕಡಿಮೆ ಇರುತ್ತೆ ಸರ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸರ್ ಯಾವುದು ಏನದು ಪರಿಶಿಷ್ಟ ಜಾತಿ ಪರಿಶಿಷ್ಟ SC/ST ಇದೆ ಅವಾಗ ಅಪ್ಲಿಕೇಶನ್ ಜಾಸ್ತಿ ಬಂದು ಅಂದ್ರೆ ಸರ್ ನಾವೇನು ಮಾಡ್ತೀವಿ ಲಾಟ್ರಿ ಮಾಡಿ ಬೆನಿಫಿಷರಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತೀವಿ. ಒಂದು ನಿಮಿಷಪ್ಪ ಈಗ ಇದು ಎಲ್ಲ ಜನರು ಜಾಸ್ತಿ ಇರುತ್ತೆ ಸರ್. ಸೊ ಹಾಗಾಗಿ ಜನರಲಿ ಜಾಸ್ತಿ ಎಷ್ಟು ಜನ ಬರ್ತಾರೆ ಸರ್ ಮ್ಯಾಕ್ಸಿಮಮ್ ವಿಲ್ ಏಬಲ್ ಟು ಪ್ರೊವೈಡ್ ಟು ಆಲ್ ದ ಜನರಲ್. ಈಗ ನಿಮ್ದೆಲ್ಲ SC/ST ಏನಿದೆ ಸರ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸರ್ ಪ್ರೋಗ್ರಾಮ್ ಕಡಿಮೆ ಇರುತ್ತೆ ಸರ್. ಅಲ್ಲ ಯಾವ ಕಮ್ಯುನಿಕೇಟ್ ಎವ್ರಿ ಇಯರ್ ಮಾಡ್ತೀವಿ ಮೇಡಮ್ ಕಂಪಲ್ಸರಿ ಮಾಡ್ತೀವಿ. ಅಲ್ಲ ಈಗ ಜನರಲ್ ತಗೊಂಡು ಸ್ಟಾಕ್ ಇಟ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ನೀವು SCPTS ದಲ್ಲಿ ಡಿಮ್ಯಾಂಡಿಂಗ್ ಇದೆ ನೀವು ಅದನ್ನ ಕನ್ವರ್ಟ್ ಮಾಡಿ ಅವ್ರಿಗೆ ಫೆಸಿಲಿಟಿ ಮಾಡ್ಬೋದು. ಇವಿಷ್ಟು ಜನರಲ್ ಖಾಲಿ ಆಗ್ತಾವ ಇನ್ನೂ ಕಮ್ಮಿ ಬೀಳ್ತಾವ ಮೇಡಮ್ ಪ್ರೋಗ್ರಾಮ್ ಸರ್ ಎಷ್ಟು ಕೊಡೋದು 30%. ಹಾಂ ಮೇಡಮ್ ಅಂದರೆ ಅವ್ರ ರೈತರು SC/ST ಜಾಸ್ತಿ ಇದ್ದಾರೆ ಇಲ್ಲಿ ಡಿಮ್ಯಾಂಡ್ ಇರೋದು ಜಾಸ್ತಿ ಇದೆ ಎವ್ರಿ ಇಯರ್ ಅದೇ ಸಮಸ್ಯೆ ಆಗಲ್ಲ ಎಲ್ಲ ಕಡೆನೂ ಸರ್ SC/STಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸರ್. ಹಂಗಾಗಿ ಬಟ್ ಕೊಡ್ತೀವಿ ಮೇಡಮ್ ಕೊಡ್ತೀವಿ ಜನರಲ್ ಅಮೌಂಟ್ ಅವ್ರು ಪೇಮೆಂಟ್ ಇದರಲ್ಲಿ ಮತ್ತೆ 50% ಡಿಸ್ಕೌಂಟ್ ಇರ್ತದೆ ಸರ್ SC/ST. ಅದೇ ಈಗ 3,000 ಇವ್ರದ್ದು ಇತ್ತಂದ್ರೆ ಇವ್ರಿಗೆ 1,500 ಅಷ್ಟು ಚಿಲ್ಲರೆ ಇರ್ತದೆ ಸರ್. ಇಲ್ಲ ಸರ್ ಅದು ಜನರಲ್ 15 ಸರ್ SC/ST 600 ಸರ್. ಹೌದು ಟಾರ್ಪಲಿನ್ ಮತ್ತೆ ಈಗ ಹೇಳಿದ್ರಲ್ರಿ ಬೇರೆ ರೇಟ್ ಜನರಲ್ ಎಷ್ಟು 50-70 ಸರ್. ಓಕೆ SC/ST ಆದ್ರೆ 600 626 ಓ 626 ಓಕೆ ರೈತರು ಇಲ್ಲ ಸರ್ ನನಗೆ ಆಯ್ತು ವಾಟ್ ಎವರ್ ಇಟ್ ಮೇ ಆ ರೀತಿ ಪ್ರಾಪರ್ ಡಾಕ್ಯುಮೆಂಟೇಶನ್ ಅಷ್ಟು ಅವ್ರು ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ We will verify. ಅದೇ ದಟ್ ಓನ್ಲಿ ವಿ ವಾಂಟ್ ಟು ವೆರಿಫೈ ದ ಥಿಂಗ್ಸ್ ನಾವು ಯಾರು ಅಂತ ಹೇಳಿದವರು ಯಾರಿದ್ದಾರೆ ತೋರಿಸಿ ಜಸ್ಟ್ ಕಾಲ್ ಹೌದಾ ಅಲ್ಲ ಅಂತವ್ರು ಯಾರಿದ್ದಾರೆ ಯಾರು ರೆಫ್ಯೂಸ್ ಮಾಡಿದವರು ಬೇಡ ನನಗೆ ಈ ಸದ್ಯಕ್ಕೆ ಬೇಡ ನನಗೆ ಸ್ಪ್ರಿಂಕ್ಲರ್ ಬೇಡ ನನಗೆ ಇದು ಬೇಡ ನಾನು ಅರ್ಜಿ ಕೊಟ್ಟಿದ್ದೆ ಅಲ್ಲಲ್ಲ ಅದೇ ಅಂತವ್ರು ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ಬರೋದಿಲ್ಲ ಸಾಹೇಬೇ ಬೇರೆಯವ್ರಿಗೆ ಕೊಡ್ತೀವಿ ಕೊಡಿ ಬೇರೆಯವ್ರಿಗೆ ಕೊಡಿ ನನ್ನ ಹತ್ರ ಇದ್ದವ್ರು ಕೊಡಿ ಅಂತಂದು ಹೇಳಿದವರು ಯಾರಾದ್ರೂ ಇದಾರ ತೆಗಿದವು ಮತ್ತೆ ಈಗ ಹೊಲಕ್ಕೆ ಬಿತ್ತಿಬಿಟ್ಟು ಅಮೌಂಟ್ ಜಮಾ ಆದ್ರೆ ನೀವೇನು ರೊಕ್ಕ ಕಟ್ಟ್ರಿ ನೀವೀಗ ಎಷ್ಟು ಕಟ್ಬೇಕಂತ ಹೇಳಿದ್ರಿ 44,000 ಅಲ್ಲ ಹೇಳಿಲ್ಲ ಮತ್ತೇನಂತ ತೊಂದರೆ ಆಯ್ತಾ ಇದಕ್ಕ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮ್ಗ ಮತ್ತೇನಾದ್ರು ತೊಂದರೆ ಆಯ್ತಾ ನಿಮ್ಗ ನೀವು ಬಂದ್ಬಿಟ್ಟು ಇಮಿಡಿಯೇಟ್ ಅಟೆಂಡ್ ಮಾಡಿದ್ರೆ ನಿಮ್ಗ ಏನ್ ತೊಂದರೆ ಇಲ್ಲ ಆಯ್ತು ಆಯ್ತು ಪ್ರೋಗ್ರಾಮ್ ಬರುತ್ತೆ ಸರ್ ಪ್ರೋಗ್ರಾಮ್ ಅಂತಂದ್ರೆ ನಾವು ಡೈರೆಕ್ಟ್ ಅವ್ರಿಗೆ ಈಗ ಬಿತ್ತು ಯಂತ್ರನ ಆಮೇಲೆ ಅವರು ಅಡ್ಜಸ್ಟ್ ಮಾಡಿದ್ರೆ ರಿಮೈನಿಂಗ್ ಪೋರ್ಷನ್ ಏನಿದೆ ಸರ್ ಅದನ್ನ ಗೌರ್ಮೆಂಟ್ ಸಬ್ಸಿಡಿ ನಾವು ರಿಪೇರ್ ಮಾಡ್ತೀವಿ ಸರ್.
ಎಲ್ಲಿ ಕಂಪನಿಗೆ ಈಗ ಅವರಿಗೆ ಡೈರೆಕ್ಟ್ ಕಂಪನಿಯಿಂದ ಸಪ್ಲೈ ಆಗುತ್ತೆ ಹಾಂ ಸರ್, ಅಥವಾ ಇಲ್ಲಿ ಬಂದು ಇಲ್ಲಿಂದ ಹೋಗುತ್ತೆ ಇಲ್ಲಿ ಬರುತ್ತೆ ಸರ್, ಇಲ್ಲಿ ಬರುತ್ತೆ ಸರ್, ಇಲ್ಲಿ ಕೊಡ್ತಾರೆ ಸರ್ ಇಲ್ಲೇ ಕೊಡ್ತಾರೆ ಸರ್. ಈಗ ಕೊಡೋದು ಬಾಕಿ ಇರೋದು ಅಂದ್ರೆ ಏನದು QC ಸರ್ ನಿಂತರೆ ಹಾಕೋ ಸರ್, ಹಾ ನೆಲದಲ್ಲಿ ಹಾಕೋದು ಡ್ರಿಪ್ ಮಾಡೋದು ಸರ್. ಹಾ ಅದಕ್ಕೆ ಇಲ್ಲಿ ನಮ್ಮ Drip irrigation. ನಮ್ಮಲ್ಲಿ ಏನಾದ್ರು ಜಾಸ್ತಿ ಡ್ರಿಪ್ ಇಲ್ಲ ಸರ್. ಡ್ರಿಪ್ ಇಲ್ಲ ಅದು ಮತ್ತೆ ಅದು ವೇಸ್ಟ್ ಆಯ್ತಲ್ಲ ಇಲ್ಲ ಹೇಳ್ತಾರೆ ಸರ್, ರೈತರಿಗೆಲ್ಲ ಹೇಳಿ ಒಂದು ಅನಾವಶ್ಯಕ ತಂದು ಇಟ್ಕೊಂಡಿದ್ದೀರಲ್ಲ ಅದನ್ನ ಇಲ್ಲ ಬರ್ತಾರೆ ಸರ್. ಒಂದು ನಿಮಿಷ ನಾನು ಹೇಳೋದು ಈಗ ನಿಮ್ಗೆ ಡಿಮ್ಯಾಂಡ್ ಇಲ್ದಾನೆ ತಂದು ಸ್ಟಾಕ್ ಹಾಕೊಂಡ್ಬಿಟ್ಟಿದ್ದೀರಿ ಅಮ್ಮ ರೈಟ್ ದಟ್ ಇಸ್ ದ ಗೌರ್ಮೆಂಟ್ ದುಡ್ಡು ಅಲ್ವೇನ್ರಿ ಅದು ಬಂದು ಅನಾವಶ್ಯಕ ವೇಸ್ಟ್ ಆಗ್ತದೆ ಅಲ್ಲ ಡಿಮ್ಯಾಂಡೇ ಇಲ್ಲ ನಿಮ್ಗೆ ಇಲ್ಲ ಸರ್, ಈಗ ಇದು ಸೋಯಿಂಗ್ ಮುಗಿತು ಸರ್, ಮೇನ್ ಸರ್ ಈಗ ಸೀಡ್ಸ್ ಪ್ರೋಗ್ರಾಮ್ ತಂದು ಒಂದ್ ನಿಮಿಷ ಅದೆಲ್ಲ ಬಂದು ಬಿದ್ದುಕೊಂಡಿದೆ ಅದು ಯಾರಿಗೆ ಬರ್ತದೆ ಸರ್. ಬರ್ತಾರೆ ಸರ್, ಆಯ್ತು ಅದಷ್ಟು ರೈತರೆಲ್ಲ ನಾನು ಹೇಳುದು ಡಿಮ್ಯಾಂಡೇ ಇಲ್ಲ ಅಂದ್ರೆ ಅಡ್ವಾನ್ಸ್ ತಂದೆ ಯಾಕೆ ಹಾಕೊಂಡಿದ್ದೀರಿ ಸರ್ ಈಗ ಈ ಸೋಯಿಂಗ್ ಮುಗಿತಲ್ಲ ಸರ್, ಈಗ ಸದ್ಯ ಸರ್ ಸೀಡ್ಸ್ ಪ್ರೋಗ್ರಾಮ್ ಸರ್, ಸೋಯಿಂಗ್ ಮುಗಿತಂದ್ರೆ ಸರ್ ವೆನ್ ಕ್ರಾಪ್ ನೀಡ್ ಕ್ರಿಟಿಕಲ್ ಸ್ಟೇಜಿಗೆ ಸರ್, ಫ್ಲವರಿಂಗ್ ಸ್ಟೇಜ್ನಾಗ ಸರ್, ಅವಾಗ ನಮ್ಮ ಸ್ಪ್ರಿಂಕ್ಲರ್ಸು PVC ಪೈಪ್ಸಿಗೆ ಅವಾಗ ಡಿಮ್ಯಾಂಡ್ ಸ್ಟಾರ್ಟ್ ಆಗುತ್ತೆ ಸರ್, ಅವಾಗ ಮೂವ್ಮೆಂಟ್ ಆಗುತ್ತೆ ಸರ್. ಈಗ ಯಾಕೆ ತರಿಸಿರೋ ಸರ್ ಇವಾಗ ಕೇಳ್ತಾರೆ ಅದರ ನೀವು ತರಿಸಿರೋ ಅಥವಾ ಸುಮ್ಮನೆ